ಕವಿಗಳು ಹೇಳುವಂತೆ ಪಯಣಗಳು ದಾರಿಗಳನ್ನು ಮಾತ್ರವಲ್ಲದೆ ಜೀವನವನ್ನು ಕೂಡ ತೋರಿಸುವುದು. ಹಾಯ್, ಇವತ್ತು ನಾವು ಬೆಳಿಗ್ಗೆ ಹೋದದ್ದು ಇಂದ್ರಳಿ ದೇವಿ ಟೆಂಪಲಿಗೆ. ಫಸ್ಟ್ ನಾನು ಮತ್ತು ನಮ್ಮ ಸರ್ ಎಟಿಎಮ್ಮಿಗೆ ಹೋಗಿ ಹಣ ತೆಗೆದೆವು. ಅಲ್ಲಿ ಬದಿಯಲ್ಲಿದ್ದ ಅಂಗಡಿಯಿಂದ ನಾವು ಹಣ್ಣು ಕಾಯಿಯನ್ನು ತಗೊಂಡೆವು. ನಂತರ ರಿಕ್ಷಾ ಮಾಡಿಕೊಂಡು ಇಂದ್ರಳಿ ದೇವಸ್ಥಾನಕ್ಕೆ ಹೋದೆವು. ನಾವು ದೇವಸ್ಥಾನಕ್ಕೆ ಮೇಯ್ನಾಗಿ ಹೋಗಲು ಕಾರಣ ಅಲ್ಲಿ ಹನುಮಂತನ ಹೊಸತು ಗುಡಿಯಾದ್ದರಿಂದ ನಾವು ದೇವಸ್ಥಾನಕ್ಕೆ ಹೋದೆವು. ನಾವು ದೇವಸ್ಥಾನ ಒಳಗೆ ಬಂದು 3 ಸುತ್ತು ಹಾಕಿದ ನಂತರ ತೀರ್ಥ ಮತ್ತು ಹಣ್ಣು ಕಾಯಿ ತಗೊಂಡೆವು. ಮತ್ತೆ ಸೀದಾ ಹೊಸ ಗುಡಿಗೆ ಹೋದೆವು, ಆಂಜನೇಯನದ್ದು. ನಮ್ಮ ಸಾರು ರಾತ್ರಿ ಕೂತ್ಕೊಂಡು ಎಲೆಯ ಮಾಲೆ ಮಾಡಿದ್ರು. ಆದ್ರಿಂದ ಇಲ್ಲಿ ಬಂದು ನೋಡುವಾಗ ದೇವರ ಗುಡಿ ಬಂದಿತ್ತು. ಅದಕ್ಕೆ ನಾವು ಅಲ್ಲೇ ಮೆಟ್ಲಲ್ಲಿ ಇಟ್ಟು ಹೋಗಿದ್ದೇವೆ ದೇವರಿಗೆ. ಇಲ್ಲಿ ಮತ್ತೆ ಪುರಾತನ ಕಾಲದ್ದು ಗುಹೆ ಎಲ್ಲ ಉಂಟು. ಮತ್ತೆ ನಾವು ಇಲ್ಲಿ ನಾಗನ ಗುಡಿಗೆ ಹೋಗಿ ಕೈಯೆಲ್ಲ ಮುಗಿದ ನಂತರ ಮತ್ತೆ ಕೆರೆಯಲ್ಲಿ ಸುತ್ತು ಬಂದೆವು. ಫ್ರೆಂಡ್ಸ್ ಎಲ್ಲ ನೀವು ಒಮ್ಮೆ ಇಲ್ಲಿ ಇಂದ್ರಳಿಗೆ ಬಂದು ಹೋಗಿ ಗಾಯ್ಸ್. ಇಲ್ಲಿ ದೇವಸ್ಥಾನ ಎಲ್ಲ ಹೇಗೆ ಉಂಟಲ್ಲ ನೋಡಿ ಗಾಯ್ಸ್. ಮತ್ತೆ ನಮ್ಮದು ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ ಗಾಯ್ಸ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗಾಯ್ಸ್. ಬಾಯ್ ಬಾಯ್.